ಉಂಟು, ಯಾಕಂದ್ರೆ ಇಲ್ಲೇ ಏರ್ಪೋರ್ಟ್ ಹತ್ತಿರದಲ್ಲಿ ಫ್ರೆಂಡ್ಸ್ ಇಲ್ಲಿ ಬೇರೆ ಬೇರೆ ಟೈಪ್ ಕ್ರೂಸ್ ಉಂಟು, ಬೋಟ್ ಚಿಕ್ಕದು. ಜನರೆಲ್ಲ ಹೋಗ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್ ಎಂತ ರಶ್ ಉಂಟು ಗೊತ್ತುಂಟ ಇಲ್ಲಿ ಫ್ರೆಂಡ್ಸ್. ಮತ್ತೆ ಈ ಮೆರಿನ್ ಡ್ರೈವ್ ಅಂತ ಹೇಳುದು 24 hours ಓಪನ್. ಅಲ್ಲಿ ಅಂದ್ರೆ ಆ ಕ್ರೂಸ್ ಎಲ್ಲ ಇತ್ತಲ್ಲ, ಅಲ್ಲ 24 hours ಓಪನ್ ಇರ್ತದೆ. ಅದು ಬಂದೇ ಆಗುದಿಲ್ಲ. ಫ್ರೆಂಡ್ಸ್ ಇಲ್ಲೊಂದು ಕ್ರೂಸ್ ಉಂಟು ನೋಡಿ, ಜನಗಳನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿದೆ ನೋಡಿ. ಫ್ರೆಂಡ್ಸ್ ಅಲ್ಲಿಂದೊಂದು ಹೋಗ್ತಾ ಉಂಟು ನೋಡಿ. ಮತ್ತೆ ಅದರಲ್ಲಿ ಎಲ್ಲ ಲೈಟಿಂಗ್ಸ್ ಡಿಜೆ ಎಲ್ಲ ಹಾಗೆ ಕರ್ಕೊಂಡು ಹೋಗ್ತಾರೆ. ಫುಲ್ಲು ಡಿಜೆ ನೋಡಿ. ಫ್ರೆಂಡ್ಸ್ ನೋಡಿ ನನ್ನ ತಮ್ಮ ಎಂಜಾಯ್ ಮಾಡ್ತಾ ಹೋಗ್ತಿದ್ದೇನೆ ನೋಡಿ. ಫ್ರೆಂಡ್ಸ್ ಈಗ ನೋಡಿ ನಮ್ಮ ಟ್ರಿಪ್ ಮುಗಿಲಿಕ್ಕೆ ಆಯಿತು, ಈಗ ಹೋಗ್ಲಿಕ್ಕೆ ಆಯಿತು ವಾಪಸ್ ಹೋಟ್ಲಿಗೆ. ಮತ್ತು ನಾಳೆ ಟ್ರೈನ್. ಈಗ ನೋಡಿ ನಾವು ಕೇರಳದಲ್ಲಿ ನಾಲ್ಕು ದಿನ ಇದ್ವಿ. ಆ 4 ದಿನದ ವಿಡಿಯೋಸ್ ನಾನು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಎಲ್ಲ ವಿಡಿಯೋ ನೋಡಿ. ಫ್ರೆಂಡ್ಸ್ ಇದು ಒಂದು ಕೇರಳದ ಸೀರೀಸ್. ಈಗ ವಿಡಿಯೋಸ್ ಆಗ ನೋಡ್ತಾ ಇರೋದು. ಮತ್ತು ಎಲ್ಲ ವಿಡಿಯೋದ ನನ್ನ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ ಎಲ್ಲ ವಿಡಿಯೋ ನೋಡಿ, ಕೇರಳದ್ದು ಟ್ರಿಪ್ ಇದು. ಮತ್ತು ನೋಡಿ ಇದು ಅಂತ ಮೆರಿನ್ ಡ್ರೈವ್ ಅಂತ ಹೇಳ್ತಾರೆ ಹಾಗೆ ನೋಡಿ. ಈಗ ಇದೆಲ್ಲ 24 hours ಓಪನ್. ಅಂದರೆ
ಭಾಷೆ ಕೇರಳದಲ್ಲಿ. ಆಯಿತು, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.